ಏರ್ಪೋರ್ಟ್ನಿಂದ ಮೃತದೇಹ ಶಿಫ್ಟ್ ಮಾಡಿದ್ದಾರೆ. ಸಂಜೆ ಸರ್ಕಾರಿ ಗೌರವದೊಂದಿಗೆ ಯೋಧರ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಹುತಾತ್ಮ ಯೋಧರ ಅಂತಿಮ ದರ್ಶನ ಪಡೆದಿದ್ದಾರೆ ಸಿಎಂ. ಬೆಳಗಾವಿಯ ಮಹಾಲಿಂಗಪುರದ ಯೋಧ ಮಹೇಶ್, ಆಮೇಲೆ ಪೂಂಚ್ನಲ್ಲಿ ಇನ್ನೊಬ್ಬರು ನಮ್ಮ ಅನೂಪ್ ಪೂಜಾರಿ ಕುಂದಾಪುರದವರು. ನೋಡಿ, ಇದು ಒಂದೇನು ಅಂತಂದರೆ, ಸಾಧಾರಣವಾಗಿ BJP ಇದನ್ನು ಸ್ವಲ್ಪ ಅಂದರೆ ಸೈನಿಕರು ಮತ್ತೊಂದು ಇದನ್ನೆಲ್ಲ ಸ್ವಲ್ಪ ಜಾಸ್ತಿ ಹೈಲೈಟ್ ಮಾಡ್ತಾ ಇರ್ತಾರೆ. ಕೆಲವರು ಏನು ಹೇಳ್ತಾರೆ ಅಂತಂದರೆ, ಇಲ್ಲ ನೀವು ಅದನ್ನು ಇಮೋಷ್ನಲಿ ಟಚ್ ಕೊಡಬೇಡಿ ಅದಕ್ಕೆ ಅಂತಲೂ ಹೇಳೋರು ತುಂಬ ಜನ ಇದ್ದಾರೆ. ಯಾಕಂದರೆ ಅದು ಆ ಥರ ಅಲ್ಲ ಅಂತೇಳಿ. ಈ ಎರಡರ ದ್ವಂದ್ವದ ನಡುವೆ ಅದು ಹೌದು ಅಲ್ಲೋ ಆಗಿ ರಾಜಕೀಯ ಇಲ್ಲದೆ ಇಂಥ ಸಂದರ್ಭದಲ್ಲಿ ಆ ಹುತಾತ್ಮ ಯೋಧರಿಗೆ ಒಂದು ಸೆಲ್ಯೂಟ್ ಮಾಡುವಾಗ, ಮುಖ್ಯಮಂತ್ರಿಗಳೇ ಸ್ವತಃ ಹೋಗುವಾಗ, ಯಾಕಂದರೆ ನಮಗೆ ಸೈನ್ಯ ಬೇಕೇ ಬೇಕು. ಆ ಹುಡುಗರಿಗೂ ಅನಿಸುತ್ತೆ, ಹೌದಾ ಮುಖ್ಯಮಂತ್ರಿಗಳೊಂದು ಸೆಲ್ಯೂಟ್ ಮಾಡ್ತಾರಾ, ಹೀಗೆಲ್ಲ ಇರುತ್ತಾ, ಇಷ್ಟೆಲ್ಲ ಗೌರವ ಇರುತ್ತಾ, ಅದಾದರೂ ತೋರಿಸ್ಬೇಕು ನಾವು. ಅವರ ಬಗ್ಗೆ ಸಿಂಪತಿ ಅದು ಇದೆಲ್ಲ ಗೊತ್ತಿಲ್ಲ. ಯಾಕಂದರೆ ಅದೊಂದು ಒಂದೊಂದು ಮಾತು ಹೇಳ್ತಾರೆ, ಯಾಕಂದರೆ ಸೈನಿಕರ ಮುಂದೆ ನೀವು ಸಿಂಪತಿ ಎಲ್ಲ ತೋರಿಸಬಾರ್ದು ಅಂತ ಇರುತ್ತೆ ಅದು. ಯಾಕಂದರೆ ಅವ್ರು ಯಾರಿಗಾಗಿ ಯುದ್ಧ ಮಾಡೋದು, ಒಂದು ಆರ್ಡರ್ ಬರುತ್ತೆ ಯುದ್ಧ ಮಾಡ್ತಾ ಇರ್ತಾರೆ. ಅವ್ರಿಗೂ ಅವ್ರ ಪಕ್ಕದಲ್ಲಿದ್ದವನಿಗೆ ಏನು ರೀ ದುಶ್ಮನಿ ಇದೆ. ಅವರಲ್ಲಿ ಜೊತೆಗೆ ಈ ಕ್ರಿಸ್ಮಸ್ ಟೈಮೋ ಮತ್ತು ದೀಪಾವಳಿ ಟೈಮೋ ಸ್ವೀಟ್ ಹಂಚ್ತಾ ಇರ್ತಾರೆ, ಈದ್ ಟೈಮಲ್ಲಿ ಏನೊಂದು ಮಾಡ್ತಾ ಇರ್ತಾರೆ, ಅದು ಬೇರೆ ವಿಚಾರ. ಸೊ ಹಾಗಿರುವಾಗ ಆದರೆ ಅದು ಬೇರೆ, ಅದು ಚರ್ಚೆ ವಿಷಯ. ಆದರೆ ಇವತ್ತು CM ಹೋದ್ರಲ್ಲ, ಇದು ಒಂದು ಅದ್ಭುತವಾದಂಥ ಒಂದು ಗೆಸ್ಚರ್. ಅಂದರೆ ಪ್ರತಿ ಸಲ ಇದಾದ ತಕ್ಷಣ ಒಂದು ಮಾಡಿಬಿಡ್ಬೇಕು ಎಲ್ಲರೂ ಕೂಡ ಅಂತ ಇಲ್ಲ. ನೋಡಿ, ಇದು ಎಷ್ಟು ಚೆನ್ನಾಗಿರುತ್ತೆ ಇದು ಅಂತಂದರೆ, ಅದಕ್ಕೆ ಅದು ಕೊಡುವಂಥ ಗೌರವ. ಅದು BJPಯೋ ಕಾಂಗ್ರೆಸ್ಸೋ ಮತ್ತೊಂದೋ ಮಗದೊಂದೋ ಅದೊಂದು ಬೇರೆ ವಿಚಾರ. ಅದರ ಬಗ್ಗೆ ಒಂದು ಜಿಜ್ಞಾಸೆಗಳು ಶುರುವಾಯಿತು ನೋಡಿ. ಅದೆಲ್ಲ ಕೆಲವು ಗೌಪ್ಯತೆಗಳನ್ನು ಹೇಳಕ್ಕೆ ಬರೋದಿಲ್ಲ. ಈಗ ಸೈನಿಕರು ಯಾಕೆ ಹೋಗ್ತಾರೆ, ಹಸಿವಿಗಾಗಿ ಹೋಗ್ತಾರೆ, ಕೆಲವು ಗೊತ್ತಿರ್ತದೆ ಮತ್ತೊಂದು ಏನು ಕಾರಣ ಮತ್ತೊಂದು ಅಂತೇಳಿ. ಅದನ್ನು ಸಾರ್ವಜನಿಕವಾಗಿ ಮಾತಾಡುವಂಥದ್ದಲ್ಲ ಅದು ಅಂತೇಳಿ. ಅವ್ರ ಜೀವನ ಪಣಕ್ಕಿಟ್ಟು ಹೋಗೋದಲ್ವ. ಈಗ ಯಾರಾದರೂ ಒಂದು ಮಾತು ಹೇಳ್ತೀನಿ, ಯಾಕೆ ಸೈನಿಕರಿಗೆ ಮಹತ್ವ ಕೊಡಬೇಕು ಅಂತಂದರೆ, ಒಬ್ಬ ಬಡವ ಇರ್ತಾನೆ ಅಂತ ಇಟ್ಕೊಳ್ಳಿ, ನನಗೇನು ಸಿಕ್ಕಿಲ್ಲ, ಏನಿಲ್ಲ, ನನ್ನ ಹತ್ರ ದುಡ್ಡಿಲ್ಲ, ಮತ್ತೊಂದಿಲ್ಲ. ಆಗ ಇನ್ನೊಬ್ಬ ಬಂದು ಕೇಳ್ತಾನೆ, ಆಯ್ತು ನಿನ್ನ 2 ಕೈ ಕಟ್ ಮಾಡಿಕೊಡಿ 25 ಲಕ್ಷ ಕೊಡ್ತೇನೆ ಅಂತ ಕೇಳಿದ್ರೆ ಕೊಡ್ತಾನಾ? ಕೊಡಲ್ಲ ಅಲ್ವಾ. ಹಾಗಿದ್ದಾಗ ಸೈನಿಕ ತಾನು ಸಾಯ್ತೇನೆ, ಸತ್ರು ಸಾಯ್ಬೋದು ಅನ್ನುವಂಥದ್ದು ಗೊತ್ತಿರುತ್ತೆ. ಆದರೂ ಸಂಬಳ ಸಿಗತ್ತೆ, ಮತ್ತೊಂದಕ್ಕಂತ ಹೋಗ್ತಾನೆ. ಇಲ್ಲ, ನಾನು ಸಾಯ್ತೀನಿ ಅಂತ ಗೊತ್ತಿರುತ್ತೆ ಅವನಿಗೆ. ಸಾಯ್ತೀನಿ, ದುಡ್ಡು ಸಿಗತ್ತೆ ಅಂತ ಹೋಗುವವನಿದ್ರೆ ಜೀವಂತ ಇರೋನ ಹತ್ರ ಕೇಳ್ಬೋದು, ನೋಡಪ್ಪ ನಿಂದು ಒಂದು ಏನು ಇನ್ನೊಂದು ಕೈ ಹೋಗಿದೆ, ಆಪ್ರೇಷನ್ ಮಾಡ್ಬೋದಲ್ಲ, ಒಂದು ಕೈ ಕಟ್ ಮಾಡಿ ಕೊಡ್ತಾನ, ಒಂದು ಕಾಲು ಕಟ್ ಮಾಡಿಕೊಡು ಕೊಡ್ತಾನ, 50 ಲಕ್ಷ ಕೊಡ್ತೀನಿ, 1 ಕೋಟಿ ಕೊಡ್ತೀನಿ ಅಂತ ಕೊಡಲ್ಲ ಅಲ್ವಾ. ಸೊ ಹಾಗಾಗಿ ಸೈನಿಕನ ಬಲಿದಾನ ಇದೆಯಲ್ಲ, ಆ ಸೈನಿಕ ದೊಡ್ಡವನಿರ್ಬೋದು ಸಣ್ಣವನಿರ್ಬೋದು, ಅವರ ರೇಂಜಲ್ಲಿ ಅವರೆಲ್ಲರೂ ಕೂಡ ಒಂದು ದೊಡ್ಡ ಸಲ್ಯೂಟ್. ಆಮೇಲೆ ಅಂಥ ವಿಚಾರಕ್ಕೆ ಸಂಬಂಧಪಟ್ಟ ಕಾಂಜಿ ಪಿಂಜಿ ಮಾತುಗಳನ್ನು ನಾವು ಆಡಬಾರ್ದು. ಕೆಲವುದರಲ್ಲಿ ಸತ್ಯಾಂಶಗಳು ಕೆಲವು ಇರ್ಬೋದು, ಇಲ್ಲದೇ ಇದ್ದಿರ್ಬೋದು. ಅದು ಚರ್ಚೆ ಮಾಡುವಂಥ ವಿಚಾರ ಅಲ್ಲ. ಸೈನಿಕರು ಇಲ್ಲದೆ ಇದ್ದರೆ ಏನಾಗ್ಬೋದು, ಸಾಧ್ಯವೇ ಇಲ್ಲ, ನಾವು ಅದನ್ನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ಸೊ ಹಾಗಾಗಿ ಯಾವತ್ತೂ ಕೂಡ ನಾವು ಸೈನಿಕರ ವಿಚಾರದಲ್ಲಿ ರಾಜಕೀಯ ಬೆರೆಸೋದು ಬೇಡ. ಅದರ ಜೊತೆಗೆ ನಾನೊಂದು ಹೇಳ್ಬಿಡ್ತೀನಿ, ಅನೇಕ ನಿವೃತ್ತ ಸೈನಿಕರು ತಮ್ಮ ಜಾಗ ಸಿಕ್ಕಿಲ್ಲ ಅಂಥೇಳಿ ನನ್ನ ಬಳಿಗೇ ಒಂದು 100 ಜನ ಬಂದಿದ್ದಾರೆ. ನನಗೊಮ್ಮೆ ಅನಿಸ್ತಾ ಇರುತ್ತೆ, ನಾವು ಕೇವಲ ಬಾಯಲ್ಲಿ ನಾವು ಸೈನಿಕರ ಬಗ್ಗೆ ಏನ್ರಿ ಸೈನಿಕರ ಬಗ್ಗೆ ಮಾತಾಡ್ತೀರಿ ಅಂತ ಹೇಳೋರು, ಪಾಪ ಅವ್ರಿಗೊಂದು ಜಾಗ ಕೊಟ್ರಪ್ಪ, 1 ಎಕರೆನೋ ಮತ್ತೊಂದು ಏನೋ ಒಂದು, ಅದನ್ನೊಂದು ಕ್ಲಿಯರ್ ಕಟ್ ಮಾಡಿಬಿಡಿ. 1 ಪೆನ್ಷನ್ ಮತ್ತೊಂದೇನೋ ಆ ಥರ ಮಾಡಿದ್ರಲ್ಲ, ಅದೇ ಥರ ಕರ್ನಾಟಕದ ಮುಖ್ಯಮಂತ್ರಿಗಳಾಗಲಿ ಮತ್ತೊಬ್ಬರಾಗಲಿ ಇಡೀ ಕರೆಸ್ಬಿಟ್ಟು ಏನಪ್ಪ ಆದ್ಯತೆ ಅನುಸಾರವಾಗಿ ಮತ್ತೊಂದು ಲಿಸ್ಟ್ ಮಾಡಿಬಿಟ್ಟು ಇದನ್ನೊಂದು ಕೊಟ್ಬಿಟ್ರಪ್ಪ. ದಯವಿಟ್ಟು ಮುಂದೆ ನಡೆಯುವಂಥ ಚುನಾವಣೆ ಸಂದರ್ಭದಲ್ಲಿ ಒಂದು ಮ್ಯಾನಿಫೆಸ್ಟೋದಲ್ಲಿ ಹಾಕಿ, ಯಾರೆಲ್ಲ ಸೈನಿಕರಿದ್ದಾರೆ, ಅವ್ರಿಗೇನು ಜಾಗ ಸಿಗಬೇಕಾಗಿದೆ, ಏನು ವಯಸ್ಸಾಗಿ ಅವ್ರು ಬಂದು ನಮ್ಮ ಹತ್ರ ಅವ್ರ ಬೇಸರವನ್ನು ಹೇಳ್ಕೊಂಡಾಗ ನಮಗನ್ಸುತ್ತೆ, ಈ ರಾಷ್ಟ್ರವೇ ಬಂದು ನಮ್ಮ ಬಳಿ, ಅಂದರೆ ಈ ರಾಷ್ಟ್ರವನ್ನು ಕಾದವರು ನಮ್ಮ ಬಳಿ ಬಂದು ಕೇಳಿದಾಗ ನಮಗೆ ಹೆಂಗೆ ಅನಿಸುತ್ತೆ. ಕೆಲವು ಸೈನಿಕರು ಪಾಪ ಮೆಡಲ್ ಹಾಕೊಂಡಿರ್ತಾರೆ, ಸರ್ ನನಗೊಂದು ಜಾಗ ಬರಬೇಕಾಗಿದ್ದು ಸಿಕ್ಕಿಲ್ಲ, ನೀವು ಮಾಡಿ ಸರ್, ನಿಮ್ಮ ಕೈ ಮುಗಿತೀನಿ ಅಂದಾಗ, ಅಯ್ಯೋ ದೇವರೇ ಎಂತಪ್ಪ, ಏನು ಈ ಸ್ಟೋರಿ ಎಲ್ಲ ನಾವು ಮಾಡಬೇಕಾ, ಹೋರಾಡಿ ಬಂದವರು ನಮ್ಮ ಮುಂದೆ ಕೈ ಮುಗಿತಾ ಇದ್ರಲ್ಲಿ ನಾವಿವರ ಕಾಲಿಗೆ ನಮಸ್ಕಾರ ಮಾಡಬೇಕಲ್ವಪ್ಪ. ಇದರ ಬಗ್ಗೆ ದಯವಿಟ್ಟು ಗಮನ ಹರಿಸಿ ಮುಖ್ಯಮಂತ್ರಿಗಳಾದಿಯಾಗಿ, ಅಥವಾ ಅದರಲ್ಲಿರುವಂಥ ಏನಾದರೂ ಸಾಧಕ ಬಾಧಕ ಕಿರಿಕಿಗಳಿದ್ರೆ ಅದನ್ನು ತೆಗೆದುಹಾಕಿ ಅವ್ರಿಗೆ ಸಿಗಬೇಕು, ಅದನ್ನು ದಯವಿಟ್ಟು ಕೊಡಿಸ್ಬಿಡಿ. ಆಮೇಲೆ ಅದಕ್ಕೊಂದು ಟೈಮ್ ಲಿಮಿಟ್ ಕೊಡಿ. ಇಲ್ಲ, ಅವರು ರಿಟೈರ್ಡ್ ಆಗಿ ಬಂದ ಇಷ್ಟು ತಿಂಗಳೊಳಗಾಗಿ, ಇಷ್ಟು ದಿನದೊಳಗಾಗಿ ನಾವು ಕೊಟ್ಟು ಬಿಡ್ತೀವಿ, ಅಥವಾ ಇಂಟರ್ ಜಿಲ್ಲೆಯಲ್ಲೂ ಕೊಡೋದಕ್ಕೆ ಅವಕಾಶ ಇದೆ, ಹೀಗೆಲ್ಲ ಒಂದು ಅವಕಾಶ ಮಾಡಿಕೊಡಿ. ಇನ್ನು ನೆಕ್ಸ್ಟ್ ಸ್ಟೋರಿಗೆ ಹೋಗಿ. ಏರ್ಪೋರ್ಟ್ನಿಂದ ಮೃತದೇಹ ಶಿಫ್ಟ್ ಮಾಡಿದ್ದಾರೆ. ಸಂಜೆ ಸರ್ಕಾರಿ ಗೌರವದೊಂದಿಗೆ ಯೋಧರ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಹುತಾತ್ಮ ಯೋಧರ ಅಂತಿಮ ದರ್ಶನ ಪಡೆದಿದ್ದಾರೆ CM. ಬೆಳಗಾವಿಯ ಮಹಾಲಿಂಗಪುರದ ಯೋಧ ಮಹೇಶ್,
ಆಮೇಲೆ ಪೂಂಚ್ನಲ್ಲಿ ಇನ್ನೊಬ್ಬರು ನಮ್ಮ ಅನೂಪ್ ಪೂಜಾರಿ ಕುಂದಾಪುರದವರು. ನೋಡಿ, ಇದು ಒಂದೇನು ಅಂತಂದರೆ ಸಾಧಾರಣವಾಗಿ BJP ಇದನ್ನು ಸ್ವಲ್ಪ ಅಂದರೆ ಸೈನಿಕರು ಮತ್ತೊಂದು ಇದನ್ನೆಲ್ಲ ಸ್ವಲ್ಪ ಜಾಸ್ತಿ ಹೈಲೈಟ್ ಮಾಡ್ತಾ ಇರ್ತಾರೆ. ಕೆಲವರು ಏನು ಹೇಳ್ತಾರೆ ಅಂತಂದರೆ, ಇಲ್ಲ ನೀವು ಅದನ್ನು ಇಮೋಷ್ನಲಿ ಟಚ್ ಕೊಡಬೇಡಿ ಅದಕ್ಕೆ ಅಂತಲೂ ಹೇಳೋರು ತುಂಬ ಜನ ಇದ್ದಾರೆ. ಯಾಕಂದರೆ ಅದು ಆ ಥರ ಅಲ್ಲ ಅಂತೇಳಿ. ಈ ಎರಡರ ದ್ವಂದ್ವದ ನಡುವೆ ಅದು ಹೌದು ಅಲ್ಲೋ ಆಗಿ ರಾಜಕೀಯ ಇಲ್ಲದೆ ಇಂಥ ಸಂದರ್ಭದಲ್ಲಿ ಆ ಹುತಾತ್ಮ ಯೋಧರಿಗೆ ಒಂದು ಸೆಲ್ಯೂಟ್ ಮಾಡುವಾಗ ಮುಖ್ಯಮಂತ್ರಿಗಳೇ ಸ್ವತಃ ಹೋಗುವಾಗ, ಯಾಕಂದರೆ ನಮಗೆ ಸೈನ್ಯ ಬೇಕೇ ಬೇಕು. ಆ ಹುಡುಗರಿಗೂ ಅನಿಸುತ್ತೆ, ಹೌದಾ ಮುಖ್ಯಮಂತ್ರಿಗಳೊಂದು ಸೆಲ್ಯೂಟ್ ಮಾಡ್ತಾರಾ, ಹೀಗೆಲ್ಲ ಇರುತ್ತಾ, ಇಷ್ಟೆಲ್ಲ ಗೌರವ ಇರುತ್ತಾ, ಅದಾದರೂ ತೋರಿಸ್ಬೇಕು ನಾವು. ಅವರ ಬಗ್ಗೆ ಸಿಂಪತಿ ಅದು ಇದೆಲ್ಲ ಗೊತ್ತಿಲ್ಲ. ಯಾಕಂದರೆ ಅದೊಂದು ಒಂದೊಂದು ಮಾತು ಹೇಳ್ತಾರೆ, ಯಾಕಂದರೆ ಸೈನಿಕರ ಮುಂದೆ ನೀವು ಸಿಂಪತಿ ಎಲ್ಲ ತೋರಿಸಬಾರ್ದು ಅಂತ ಇರುತ್ತೆ ಅದು. ಯಾಕಂದರೆ ಅವ್ರು ಯಾರಿಗಾಗಿ ಯುದ್ಧ ಮಾಡೋದು, ಒಂದು ಆರ್ಡರ್ ಬರುತ್ತೆ ಯುದ್ಧ ಮಾಡ್ತಾ ಇರ್ತಾರೆ. ಅವ್ರಿಗೂ ಅವ್ರ ಪಕ್ಕದಲ್ಲಿದ್ದವನಿಗೆ ಏನು ರೀ ದುಶ್ಮನಿ ಇದೆ. ಅವರಲ್ಲಿ ಜೊತೆಗೆ ಈ ಕ್ರಿಸ್ಮಸ್ ಟೈಮೋ ಮತ್ತು ದೀಪಾವಳಿ ಟೈಮೋ ಸ್ವೀಟ್ ಹಂಚ್ತಾ ಇರ್ತಾರೆ, ಈದ್ ಟೈಮಲ್ಲಿ ಏನೊಂದು ಮಾಡ್ತಾ ಇರ್ತಾರೆ, ಅದು ಬೇರೆ ವಿಚಾರ. ಸೊ ಹಾಗಿರುವಾಗ ಆದರೆ ಅದು ಬೇರೆ, ಅದು ಚರ್ಚೆ ವಿಷಯ. ಆದರೆ ಇವತ್ತು CM ಹೋದ್ರಲ್ಲ, ಇದು ಒಂದು ಅದ್ಭುತವಾದಂಥ ಒಂದು ಗೆಸ್ಚರ್. ಅಂದರೆ ಪ್ರತಿ ಸಲ ಇದಾದ ತಕ್ಷಣ ಒಂದು ಮಾಡಿಬಿಡ್ಬೇಕು ಎಲ್ಲರೂ ಕೂಡ ಅಂತ ಇಲ್ಲ. ನೋಡಿ, ಇದು ಎಷ್ಟು ಚೆನ್ನಾಗಿರುತ್ತೆ ಇದು ಅಂತಂದರೆ ಅದನ್ನು ಕೊಡುವಂಥ ಗೌರವ. ಅದು BJPಯೋ ಕಾಂಗ್ರೆಸ್ಸೋ ಮತ್ತೊಂದೋ ಮಗದೊಂದೋ ಅದೊಂದು ಬೇರೆ ವಿಚಾರ. ಅದರ ಬಗ್ಗೆ ಒಂದು ಜಿಜ್ಞಾಸೆಗಳು ಶುರುವಾಯಿತು ನೋಡಿ. ಅದೆಲ್ಲ ಕೆಲವು ಗೌಪ್ಯತೆಗಳನ್ನು ಹೇಳಕ್ಕೆ ಬರೋದಿಲ್ಲ. ಈಗ ಸೈನಿಕರು ಯಾಕೆ ಹೋಗ್ತಾರೆ, ಹಸಿವಿಗಾಗಿ ಹೋಗ್ತಾರೆ, ಕೆಲವು ಗೊತ್ತಿರ್ತದೆ ಮತ್ತೊಂದು ಏನು ಕಾರಣ ಮತ್ತೊಂದು ಅಂತೇಳಿ. ಅದನ್ನು ಸಾರ್ವಜನಿಕವಾಗಿ ಮಾತಾಡುವಂಥದ್ದಲ್ಲ ಅದು ಅಂತೇಳಿ. ಅವ್ರ ಜೀವನ ಪಣಕ್ಕಿಟ್ಟು ಹೋಗೋದಲ್ವ. ಈಗ ಯಾರಾದರೂ ಒಂದು ಮಾತು ಹೇಳ್ತೀನಿ, ಯಾಕೆ ಸೈನಿಕರಿಗೆ ಮಹತ್ವ ಕೊಡಬೇಕು ಅಂತಂದರೆ, ಒಬ್ಬ ಬಡವ ಇರ್ತಾನೆ ಅಂತ ಇಟ್ಕೊಳ್ಳಿ, ನನಗೇನು ಸಿಕ್ಕಿಲ್ಲ, ಏನಿಲ್ಲ, ನನ್ನ ಹತ್ರ ದುಡ್ಡಿಲ್ಲ ಮತ್ತೊಂದಿಲ್ಲ. ಆಗ ಇನ್ನೊಬ್ಬ ಬಂದು ಕೇಳ್ತಾನೆ, ಆಯ್ತು ನೀನು 2 ಕೈ ಕಟ್ ಮಾಡಿಕೊಡಿ 25 ಲಕ್ಷ ಕೊಡ್ತೇನೆ ಅಂತ ಕೇಳಿದರೆ ಕೊಡ್ತಾನ? ಕೊಡಲ್ಲ ಅಲ್ವಾ. ಹಾಗಿದ್ದಾಗ ಸೈನಿಕ ತಾನು ಸಾಯ್ತೇನೆ, ಸತ್ರು ಸಾಯ್ಬೋದು ಅನ್ನುವಂಥದ್ದು ಗೊತ್ತಿರುತ್ತೆ, ಆದರೂ ಸಂಬಳ ಸಿಗತ್ತೆ ಮತ್ತೊಂದಕ್ಕಂತ ಹೋಗ್ತಾನೆ. ಇಲ್ಲ, ನಾನು ಸಾಯ್ತೀನಿ ಅಂತ ಗೊತ್ತಿರುತ್ತೆ ಅವನಿಗೆ. ಸಾಯ್ತೀನಿ ದುಡ್ಡು ಸಿಗತ್ತೆ ಅಂತ ಹೋಗುವವನಿದ್ರೆ ಜೀವಂತ ಇರೋನ ಹತ್ರ ಕೇಳ್ಬೋದು, ನೋಡಪ್ಪ ನಿಂದು ಇನ್ನೊಂದು ಕೈ ಹೋಗಿದೆ, ಆಪ್ರೇಷನ್ ಮಾಡ್ಬೋದಲ್ಲ, ಒಂದು ಕೈ ಕಟ್ ಮಾಡಿ ಕೊಡು ಕೊಡ್ತಾನ, ಒಂದು ಕಾಲು ಕಟ್ ಮಾಡಿಕೊಡು ಕೊಡ್ತಾನ, 50 ಲಕ್ಷ ಕೊಡ್ತೀನಿ, 1 ಕೋಟಿ ಕೊಡ್ತೀನಿ ಅಂತ ಕೊಡಲ್ಲ ಅಲ್ವಾ. ಸೊ ಹಾಗಾಗಿ ಸೈನಿಕನ ಬಲಿದಾನ ಇದೆಯಲ್ಲ, ಆ ಸೈನಿಕ ದೊಡ್ಡವನಿರ್ಬೋದು ಸಣ್ಣವನಿರ್ಬೋದು, ಅವರ ರೇಂಜಲ್ಲಿ ಅವರೆಲ್ಲರೂ ಕೂಡ ಒಂದು ದೊಡ್ಡ ಸಲ್ಯೂಟ್. ಆಮೇಲೆ ಅಂಥ ವಿಚಾರಕ್ಕೆ ಸಂಬಂಧಪಟ್ಟ ಕಾಂಜಿ ಪಿಂಜಿ ಮಾತುಗಳನ್ನು ನಾವು ಆಡಬಾರ್ದು. ಕೆಲವುದರಲ್ಲಿ ಸತ್ಯಾಂಶಗಳು ಕೆಲವು ಇರ್ಬೋದು, ಇಲ್ಲದೇ ಇದ್ದಿರ್ಬೋದು. ಅದು ಚರ್ಚೆ ಮಾಡುವಂಥ ವಿಚಾರ ಅಲ್ಲ. ಸೈನಿಕರು ಇಲ್ಲದೆ ಇದ್ದರೆ ಏನಾಗ್ಬೋದು, ಸಾಧ್ಯವೇ ಇಲ್ಲ, ನಾವು ಅದನ್ನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ಸೊ ಹಾಗಾಗಿ ಯಾವತ್ತೂ ಕೂಡ ನಾವು ಸೈನಿಕರ ವಿಚಾರದಲ್ಲಿ ರಾಜಕೀಯ ಬೆರೆಸೋದು ಬೇಡ. ಅದರ ಜೊತೆಗೆ ನಾನೊಂದು ಹೇಳ್ಬಿಡ್ತೀನಿ, ಅನೇಕ ನಿವೃತ್ತ ಸೈನಿಕರು ತಮ್ಮ ಜಾಗ ಸಿಕ್ಕಿಲ್ಲ ಅಂತೇಳಿ ನನ್ನ ಬಳಿಗೇ ಒಂದು 100 ಜನ ಬಂದಿದ್ದಾರೆ. ನನಗೊಮ್ಮೆ ಅನಿಸ್ತಾ ಇರುತ್ತೆ, ನಾವು ಕೇವಲ ಬಾಯಲ್ಲಿ ನಾವು ಸೈನಿಕರ ಬಗ್ಗೆ ಏನ್ರಿ ಸೈನಿಕರ ಬಗ್ಗೆ ಮಾತಾಡ್ತೀರಿ ಅಂತ ಹೇಳೋರು, ಪಾಪ ಅವ್ರಿಗೊಂದು ಜಾಗ ಕೊಟ್ರಪ್ಪ, 1 ಎಕರೆನೋ ಮತ್ತೊಂದು ಏನೋ ಒಂದು, ಅದನ್ನೊಂದು ಕ್ಲಿಯರ್ ಕಟ್ ಮಾಡಿಬಿಡಿ. 1 ಪೆನ್ಷನ್ ಮತ್ತೊಂದೇನೋ ಆ ಥರ ಮಾಡಿದ್ರಲ್ಲ, ಅದೇ ಥರ ಕರ್ನಾಟಕದ ಮುಖ್ಯಮಂತ್ರಿಗಳಾಗಲಿ ಮತ್ತೊಬ್ಬರಾಗಲಿ ಇಡೀ ಕರೆಸ್ಬಿಟ್ಟು ಏನಪ್ಪ ಆದ್ಯತೆ ಅನುಸಾರವಾಗಿ ಮತ್ತೊಂದು ಲಿಸ್ಟ್ ಮಾಡಿಬಿಟ್ಟು ಇದನ್ನೊಂದು ಕೊಟ್ಬಿಟ್ರಪ್ಪ. ದಯವಿಟ್ಟು ಮುಂದೆ ನಡೆಯುವಂಥ ಚುನಾವಣೆ ಸಂದರ್ಭದಲ್ಲಿ ಒಂದು ಮ್ಯಾನಿಫೆಸ್ಟೋದಲ್ಲಿ ಹಾಕಿ, ಯಾರೆಲ್ಲ ಸೈನಿಕರಿದ್ದಾರೆ, ಅವ್ರಿಗೇನು ಜಾಗ ಸಿಗಬೇಕಾಗಿದೆ, ಏನು ವಯಸ್ಸಾಗಿ ಅವ್ರು ಬಂದು ನಮ್ಮ ಹತ್ರ ಅವ್ರ ಬೇಸರವನ್ನು ಹೇಳ್ಕೊಂಡಾಗ ನಮಗನ್ಸುತ್ತೆ, ಈ ರಾಷ್ಟ್ರವೇ ಬಂದು ನಮ್ಮ ಬಳಿ, ಅಂದರೆ ಈ ರಾಷ್ಟ್ರವನ್ನು ಕಾದವರು ನಮ್ಮ ಬಳಿ ಬಂದು ಕೇಳಿದಾಗ ನಮಗೆ ಹೆಂಗೆ ಅನಿಸುತ್ತೆ. ಕೆಲವು ಸೈನಿಕರು ಪಾಪ ಮೆಡಲ್ ಹಾಕ್ಕೊಂಡಿರ್ತಾರೆ, ಸರ್ ನನಗೊಂದು ಜಾಗ ಬರಬೇಕಾಗಿದ್ದು ಸಿಕ್ಕಿಲ್ಲ, ನೀವು ಮಾಡಿ ಸರ್, ನಿಮ್ಮ ಕೈ ಮುಗಿತೀನಿ ಅಂದಾಗ, ಅಯ್ಯೋ ದೇವರೇ ಎಂತಪ್ಪ, ಏನು ಈ ಸ್ಟೋರಿ ಎಲ್ಲ ನಾವು ಮಾಡಬೇಕಾ, ಹೋರಾಡಿ ಬಂದವರು ನಮ್ಮ ಮುಂದೆ ಕೈ ಮುಗಿತಾ ಇದ್ರಲ್ಲಿ ನಾವಿವರ ಕಾಲಿಗೆ ನಮಸ್ಕಾರ ಮಾಡಬೇಕಲ್ವಪ್ಪ. ಇದರ ಬಗ್ಗೆ ದಯವಿಟ್ಟು ಗಮನ ಹರಿಸಿ ಮುಖ್ಯಮಂತ್ರಿಗಳಾದಿಯಾಗಿ, ಅಥವಾ ಅದರಲ್ಲಿರುವಂಥ ಏನಾದರೂ ಸಾಧಕ ಬಾಧಕ ಕಿರಿಕಿಗಳಿದ್ರೆ ಅದನ್ನು ತೆಗೆದಾಕಿ ಅವ್ರಿಗೆ ಸಿಗಬೇಕು, ಅದನ್ನು ದಯವಿಟ್ಟು ಕೊಡಿಸ್ಬಿಡಿ. ಆಮೇಲೆ ಅದಕ್ಕೊಂದು ಟೈಮ್ ಲಿಮಿಟ್ ಕೊಡಿ. ಟೈಮ್ ಲಿಮಿಟ್ ಇಲ್ಲ, ಅವರು ರಿಟೈರ್ಡ್ ಆಗಿ ಬಂದ ಇಷ್ಟು ತಿಂಗಳೊಳಗಾಗಿ ಇಷ್ಟು ದಿನದೊಳಗಾಗಿ ನಾವು ಕೊಟ್ಟು ಬಿಡ್ತೀವಿ, ಅಥವಾ ಇಂಟರ್ ಜಿಲ್ಲೆಯಲ್ಲೂ ಕೊಡೋದಕ್ಕೆ ಅವಕಾಶ ಇದೆ, ಹಿಂಗೆಲ್ಲ ಒಂದು ಅವಕಾಶ ಮಾಡಿಕೊಡಿ. ಇನ್ನು ನೆಕ್ಸ್ಟ್ ಸ್ಟೋರಿಗೆ ಹೋಗಿ.